ಅಯೋಧ್ಯೆ ರೈಲಿಗೆ ಬೆದರಿಕೆ ಹಾಕಿದವನ ಪರ ನಿಂತ್ರ ಸಚಿವ ಪರಮೇಶ್ವರ್. ರಾಮ ಭಕ್ತರಿಗೆ ಬೆದರಿಕೆ ಹಾಕಿದವನ ಪರ ಗೃಹ ಸಚಿವರ ಸಮರ್ಥನೆ ಇದು. ಮುಸ್ಲಿಂ ವ್ಯಕ್ತಿಗೆ ರಾಮ ಭಕ್ತರೇ ಬೈದಿದ್ದಾರೆ ಅಂತ ಹೇಳಿದ್ದಾರೆ ಸಚಿವ ಪರಮೇಶ್ವರ್. ಹಾಗಾದ್ರೆ ರಾಮ ಭಕ್ತರಿಗೆ ಬೆದರಿಕೆ ಹಾಕಿದವನ ಪರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಮುಸ್ಲಿಂ ವ್ಯಕ್ತಿಗೆ ರಾಮ ಭಕ್ತರೇ ಬೈದಿದ್ದಾರೆ ಅಂತ ಹೇಳಿದ್ದಾರೆ ಪರಮೇಶ್ವರ್. ಅಯೋಧ್ಯಾಧಾಮ ರೈಲಿನ ಮೂಲಕ ಟ್ರ್ಯಾಕ್ ದಾಟಿದ್ದಾನೆ ಆ ಯುವಕ. ಆತ ಮುಸ್ಲಿಂ ಎಂಬ ಕಾರಣಕ್ಕೆ ರಾಮ ಭಕ್ತರು ತಡೆಯೊಡ್ಡಿದ್ದಾರೆ. ಮುಸ್ಲಿಂ ವ್ಯಕ್ತಿಗೆ ರಾಮ ಭಕ್ತರೇ ಬೈದಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್. ಅಷ್ಟೊಂದು ಜನ ಪ್ರಯಾಣಿಕರಿದ್ದಾಗ ಬೆದರಿಕೆ ಹಾಕೋದಕ್ಕೆ ಸಾಧ್ಯನಾ? ಬಿಜೆಪಿಗರು ಸುಖಾಸುಮ್ಮನೆ ದ್ವೇಷದ ಭಾವನೆ ಹುಟ್ಟು ಹಾಕ್ತಾ ಇದ್ದಾರೆ. ಇದು ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ಅವನು ಮೇಲೆ ಹತ್ತಿ ಹೋಗಿ ಕ್ರಾಸ್ ಮಾಡೋ ಬದಲು ಈ ಟ್ರೈನ್ ನಿಂತಿತ್ತಲ್ಲ ಇದ್ರೊಳಗಡೆ ಹೋಗಿದ್ದಾನೆ. ಅವರೆಲ್ಲ ಸ್ವಲ್ಪ ಹೆಕಲ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನೋಡಿದ ತಕ್ಷಣ ಅವನು ಬಿಯರ್ಡ್ ಎಲ್ಲ ಬಿಟ್ಕೊಂಡಿದ್ದ. ಅದನ್ನೆಲ್ಲ ನೋಡಿ ಇವರು ಸ್ವಲ್ಪ ಅವನಿಗೆ ಹೆಕಲ್ ಮಾಡಿ ಅವನಿಗೆ ಏನೋ ಬೈದು ಮಾಡಿ ಎಲ್ಲ ಮಾಡಿದ್ದಾರೆ. ಅವನು ರಿಯಾಕ್ಟ್ ಮಾಡಿದ್ದಾನೆ ಅಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಅವನು ಸುಟ್ಟಾಕ್ತೀನಿ, ಒಬ್ಬ ವ್ಯಕ್ತಿ ಅಷ್ಟೊಂದು ಜನ ಇರುವಾಗ ಆ ರೀತಿ ಏನು ಹೇಳಿಕೆ ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ. ಅದನ್ನ ಅವರೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಇವರು ಬಹಳ ದೊಡ್ಡ ಇದರಲ್ಲಿ ಅವನು ಸುಟ್ಟಾಕ್ತೀನಿ ಇಂದ ಅದು ಪಾಕಿಸ್ತಾನದ್ದು ಏನೋ ಹೇಳ್ದ ಅದು ಅಂತೆಲ್ಲ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಆಗ ಅವನು ರೈಲ್ವೆ ಎಂಪ್ಲಾಯಿ, ಡಿಫೆನ್ಸ್ನಲ್ಲಿ ಏನೋ ಇದ್ನಂತೆ, ರಿಟೈರ್ಡ್ ಆದಮೇಲೆ ಬಂದು ರೈಲ್ವೆ ಇದಕ್ಕೆ ಸೇರ್ಕೊಂಡಿದ್ದಾನೆ. ಹಾಗಾಗಿ ತನಿಖೆ ಮಾಡ್ತಾ ಇದ್ದಾರೆ. FIR ಆಗಿದ್ದಾರೆ. ನಾವು ಬಿಟ್ಟು ಕಳಿಸೋದು ಅಂತಂದ್ರೆ ಅವನ ಎಂಪ್ಲಾಯಿ, ರೈಲ್ವೆ ಎಂಪ್ಲಾಯಿ ಇದ್ದಾನೆ. ಅವನ ಮೇಲೆ ಸ್ಟೇಷನ್ ಬೇಲ್ ಅಂತ ಕೊಡ್ತಾರಲ್ಲ, ಅವನು ವಾಚ್ ಮಾಡ್ತಾರೆ. ಅವನೆಲ್ಲೂ ಹೋಗ್ದಂಗೆ ಹೇಳಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.